ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೇಷ್ಮೆ ನಗರ ಎಂದು ಖ್ಯಾತಿ ಹೊಂದಿರುವ ಶಿಡ್ಲಘಟ್ಟ ನಗರದಲ್ಲಿ ಸುಸಜ್ಜಿತ ಹೈಟೆಕ್ ಮಾರುಕಟ್ಟೆಯನ್ನ ನಿರ್ಮಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ನಲ್ಲಿ 125 ಕೋಟಿ ರುಗಳ ಅನುದಾನವನ್ನು ಮೀಸಲಿಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿದ ಬಜೆಟ್ನಲ್ಲಿ ರಾಮನಗರ ಮತ್ತು ಶಿಡ್ಲಘಟ್ಟ ತಾಲೂಕಿನಲ್ಲಿ ಹೈಟೆಕ್ ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆಗಳನ್ನು ನಿರ್ಮಿಸಲು 2ನೇ ಹಂತದಲ್ಲಿ 250 ಕೋಟಿ ರುಗಳನ್ನು ಮೀಸಲಿಟ್ಟು ತಾಲೂಕಿಗೆ ಕೊಡುಗೆ ನೀಡಿದ್ದಾರೆ. ಶಿಡ್ಲಘಟ್ಟ ನಗರದ ಹೊರವಲಯದಲ್ಲಿ ಹನುಮಂತಪುರ ಸಮೀಪ ಈಗಾಗಲೇ 9 ಎಕರೆಗೂ ಅಧಿಕ ಜಮೀನು ಮಂಜೂರು ಮಾಡಿದ್ದು, ಇನ್ನುಳಿದಂತೆ 3 ಎಕರೆಗೆ ಅಧಿಕ ಜಮೀನು ಮಂಜೂರು ಮಾಡಲು ಕಡತವು ಜಿಲ್ಲಾಧಿಕಾರಿಗಳ ಅಂಗಳದಲ್ಲಿ ಇದೆ. ಕಳೆದ ಸಾಲಿನ ಬಜೆಟ್ನಲ್ಲಿ ಶಿಡ್ಲಘಟ್ಟದಲ್ಲಿ ಹೈಟೆಕ್ ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆ ನಿರ್ಮಿಸಲು 75 ಕೋಟಿ ರುಗಳ ಅನುದಾನವನ್ನು ಮೀಸಲು ಇಡಲಾಗಿತ್ತು. ಇದೀಗ 2ನೇ ಹಂತದಲ್ಲಿ 125 ಕೋಟಿ ರುಗಳು ಅನುದಾನವನ್ನು ಮೀಸಲಿಟ್ಟಿದ್ದು, ಒಟ್ಟಾರೆಯಾಗಿ ಶಿಡ್ಲಘಟ್ಟ ತಾಲೂಕಿನಲ್ಲಿ 200 ಕೋಟಿ ರುಗಳ ವೆಚ್ಚದಲ್ಲಿ ರೈತರು ರೇಷ್ಮೆ ನೂಲು ಬಿಚ್ಚಣಿಕೆದಾರರಿಗೆ ಅನುಕೂಲ ಕಲ್ಪಿಸಲು ಮಾರುಕಟ್ಟೆ ನಿರ್ಮಾಣವಾಗಲಿದೆ. ಅದೇ ರೀತಿ ದ್ವಿತಳಿ ರೇಷ್ಮೆ ಗೂಡು ಬೆಳೆಯುವ ಬೆಳೆಗಾರರಿಗೆ ಪ್ರೋತ್ಸಾಹಿಸುವ ಸಲುವಾಗಿ 1 ಕೆಜಿ ಗೂಡಿಗೆ 10 ರುಗಳಿಂದ 30 ರುಗಳಿಗೆ ಏರಿಸಲಾಗಿದೆ. ಆದರೆ ಈ ಭಾಗದಲ್ಲಿ ಬೈಓಲ್ಟಿಗಿಂತಲೂ ಸಿಬಿ ಗೂಡು ಹೆಚ್ಚಾಗಿ ಉತ್ಪಾದನೆ ಮಾಡುತ್ತಿದ್ದು, ಇದಕ್ಕೂ ಸಹ ಪ್ರೋತ್ಸಾಹಧನ ನೀಡಬೇಕೆಂದು ರೀಲರ್ಸ್ ಮತ್ತು ರೇಷ್ಮೆ ಬೆಳೆಗಾರರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಇನ್ನು ರೇಷ್ಮೆ ನೂಲು ಬಿಚ್ಚಣಿಕೆದಾರರಿಗೆ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಸಾಲ ಸೌಲಭ್ಯ ನೀಡುವ ವಿಷಯವನ್ನ ಸಹ ಬಜೆಟ್ನಲ್ಲಿ ಪ್ರಸ್ತಾಪಿಸಲಾಗಿದೆ. ಆದರೆ ಶಿಡ್ಲಘಟ್ಟ ತಾಲೂಕಿನ ರೀಲರ್ಸ್ಗಳಿಗೆ ಬ್ಯಾಂಕ್ ಮತ್ತು ಕೆಎಂಡಿಸಿಯಲ್ಲಿ ಸಾಲ ಸೌಲಭ್ಯ ನೀಡುತ್ತಿಲ್ಲ ಎಂದು ಅಸಮಾಧಾನ ಸಹ ಕೇಳಿಬಂದಿದೆ. ರೇಷ್ಮೆ ನೂಲು ಬಿಚ್ಚಣಿಕೆದಾರರಿಗೆ 5 ಲಕ್ಷದವರೆಗೂ ಬಡ್ಡಿ ರಹಿತ ಸಾಲ ಸೌಲಭ್ಯವನ್ನ ನೀಡಲು ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿತ್ತು. ಆದರೆ ಅದು ಕಾರ್ಯಕರ್ತವಾಗಲಿಲ್ಲ ಎಂದು ಶಿಡ್ಲಘಟ್ಟ ರೀಲರ್ಸ್ ವೆಲ್ಫೇರ್ಸ್ ಅಧ್ಯಕ್ಷ ಅನ್ಸರ್ ಖಾನ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಂದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯಜಿ ಅವರು ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಆ ಬಜೆಟ್ ಬಗ್ಗೆ ಹೇಳ್ಬೇಕಂದ್ರೆ ದೇವರು ವರ ಕೊಡ್ತಾನೆ, ಪೂಜಾರಿ ಹೂವು ಕೊಡೋಣ. ಯಾಕಂದ್ರೆ ಈ ಭಾಗದ ಜನಗಳಿಗೆ ಈ ಬಜೆಟ್ ಅಲ್ಲಿ ಅಂತ ಯಾವುದೇ ರೀತಿಯ ಲಾಭ ಇಲ್ಲ. ಯಾಕಂದ್ರೆ ಹಳದಾಗಿ ಫಸ್ಟ್ ಹೇಳ್ಬೇಕಂದ್ರೆ ಇಲ್ಲಿ ನಮಗೆ ಹೈಟೆಕ್ ಮಾರ್ಕೆಟ್ಗೆ ಮಾತ್ರ ಒಂದು ಅನೌನ್ಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಸ್ವಾಗತ ಮಾಡ್ತೀವಿ. ಆದರೆ ಇನ್ನು ನಮ್ಮ ರೀಲರ್ಗಳಿಗೆ ಆದಷ್ಟು ರೀಲರ್ಗಳಿಗೆ ತುಂಬ ಇದರಲ್ಲಿ ಯಾವುದೇ ಲಾಭ ಇಲ್ಲ. ಯಾಕಂದರೆ ಹಳದಾಗಿ ಬಜೆಟಲ್ಲಿ ಲಾಸ್ಟ್ ಬಜೆಟಲ್ಲಿ ಅನೌನ್ಸ್ ಮಾಡಿದ್ರು 3 ಲಕ್ಷ ರೂಪಾಯಿ ನಾವು ನಮ್ಮ ರೀಲರ್ಗಳಿಗೆ ಕೊಡ್ತೀವಿ ಅಂದ್ಬಿಟ್ಟು ಅನೌನ್ಸ್ ಮಾತ್ರ ಮಾಡಿದ್ರು ಅಷ್ಟೇ. ಅದ್ರ ಬಗ್ಗೆ ಏನು ಇವತ್ತವರೆಗೂ ಒಬ್ರಿಗೂ 1 ರೂಪಾಯಿ ಕೊಟ್ಟಿಲ್ಲ. ಆಮೇಲೆ ಈ ಸಲ ಸರ್ಕಾರ ಬಂದ ಮೇಲೆ ಬಜೆಟ್ ಆಯಿತು ಫೆಬ್ರವರಿಯಲ್ಲಿ. ಆವಾಗ ನಮ್ಮ ಎಲ್ಲ ರೀಲರ್ಗಳಿಗೆ 5 ಲಕ್ಷ ರೂಪಾಯಿ ಬಡ್ಡಿ ರಹಿತ ಅಮೌಂಟು ನಾವು ರೀಲರ್ಗಳಿಗೆ ಕೊಡ್ತೀವಿ ಅಂತ. ಇವತ್ತವರೆಗೂ ಒಬ್ಬ ರೀಲರ್ಗೆ ಆಗಲಿ ಇನ್ನೊಬ್ರಿಗಾಗಲಿ 1 ರೂಪಾಯಿ ಅವರು ಯಾವುದೇ ರೀತಿ ಸಾಲ ಕೊಟ್ಟಿಲ್ಲ. ಆದರೆ ಈ ಸತಿ ಅನೌನ್ಸ್ ಮಾಡಿದ್ದಾರೆ. ಬಟ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಹಿಂದೆ ಏನು ಅನೌನ್ಸ್ ಮಾಡಿದರೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು, ಅದ್ರ ಬಗ್ಗೆ ನೀವು ಕೇಳಬೇಕು, ಯಾರು ಕೊಟ್ಟಿದ್ದೀವಿ ಯಾರಿಗಿಲ್ಲ ಅಂದ್ಬಿಟ್ಟು. ಸುಮ್ಮನೆ ಅನೌನ್ಸ್ ಮಾಡಿಬಿಟ್ಟು ಹೆಸರು ಮಾತ್ರ ನಾವು ಕೊಟ್ಟಿದ್ದೀವಿ ಅಂತ ಹೇಳೋದಕ್ಕಿಂತ ಅದ್ರ ಬಗ್ಗೆ ಯೋಚನೆ ಮಾಡಿ ಯಾರಿಗೆ ಈ ತಲುಪಿದೋ ಯಾರಿಗಿಲ್ಲ ಅಂದ್ಬಿಟ್ಟು ಒಂದು ಯೋಚನೆ ಮಾಡಬೇಕಾಗಿದೆ. ದೇವರು ವರ ಕೊಟ್ಟರು ಪೂಜಾರಿ ಕೊಡಲಿಲ್ಲ ಎಂಬ ಸ್ಥಿತಿ ನಮಗೆ ಒದಗಿ ಬಂದಿದೆ. ಶಿಡ್ಲಘಟ್ಟ ಮಾತ್ರವಲ್ಲ, ರಾಜ್ಯದಲ್ಲಿ ರೀಲರ್ಸ್ಗಳು ಸಂಕಷ್ಟದ ಸ್ಥಿತಿಯಲ್ಲಿ ಇದ್ದಾರೆ. ಸರ್ಕಾರ ಕೂಡಲೇ ಉದ್ಯಮವನ್ನ ಮತ್ತು ಉದ್ಯಮದಲ್ಲಿ ತೊಡಗಿರುವ ರೇಷ್ಮೆ ನೂಲು ಬಿಚ್ಚಣಿಕೆದಾರರು ಮತ್ತು ಬೆಳೆಗಾರರನ್ನ ರಕ್ಷಿಸಲು ಮುಂದಾಗಬೇಕು ಎಂದು ಮನವಿ ಮಾಡಿದ್ದಾರೆ. ತಮೀಮ್ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ.